ಅದಕ್ಕಿಂತನೂ ಹೆಚ್ಚಾಗಿ ನನ್ನ ವರ್ಷನಲ್ಲ, ಕಾಂಗ್ರೆಸ್ ನಾಯಕರು ಪದೇ ಪದೇ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ನಮ್ದು ಜಾತ್ಯತೀತ ರಾಷ್ಟ್ರ, ಬೇರೆ ಧರ್ಮದವರು ತಮ್ಮ ಧರ್ಮಕ್ಕೋಸ್ಕರ ಹೋರಾಡಿದಾಗ ಅವ್ರನ್ನ ವೀರ ಸೇನಾನಿಗಳು ಅಂತೀವಿ, ಅವ್ರನ್ನ ತಲೆ ಮೇಲೆ ಎತ್ತು ಹೋರಾಡ್ತೀವಿ, ಮೆರೆಸ್ತೀವಿ. ಆದ್ರೆ ಟಿಪ್ಪು ಜಯಂತಿಯನ್ನ ಯಾಕೆ ವಿರೋಧ ಮಾಡ್ತೀರಿ? ಅವರು ಕೂಡ ತಮ್ಮ ಧರ್ಮಕ್ಕಾಗಿ ಹೋರಾಡಿದವರು, ತಮ್ಮ ಧರ್ಮಕ್ಕಾಗಿ ಮಸೀದಿಗಳನ್ನ ಕಟ್ಟಿದ್ರು, ಅದಕ್ಕೆ ಯಾಕೆ ನೀವು ವಿರೋಧ ಮಾಡ್ತೀರಿ ಅಂತ ಈಗ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದೇ ವಿಚಾರವನ್ನ ಆಯ್ತು. ನಾನು ಅದನ್ನ ಹೇಳ್ತಾ ಇದ್ದೀನಿ, ನೀವು ನಮ್ಮ ರಾಜ್ಯ ಉಳಿವಿಗಾಗಿ ನೀವು ರಾಜ್ಯ ಆಗಿದ್ರು ಪರವಾಗಿರ್ಲಿಲ್ಲ. ನೀವು ಮಸೀದಿ ಕಟ್ಟಿದ್ರೆ ದೇವಾಲಯ ಯಾಕೆ ಹೊಡೆದ್ರಿ? ನೀನ್ ರಾಜ ತಾನೇ, ಮಸೀದಿ ಇಟ್ಕೊಂಡು ದೇವಾಲಯ ಇಟ್ಕೋಬೋಗಿತ್ತಲ್ಲ. ದೇವಾಲಯ ಹೊಡೆಯುವಂಥದ್ದು ಏನಿತ್ತು? ಚರ್ಚ್ ಹೊಡೆದಿದಾರಲ್ಲ, ಸುಮಾರು 50ರಿಂದ 60 ಚರ್ಚ್ಗಳನ್ನ ಧ್ವಂಸ ಮಾಡಿದ್ದಾರೆ ಮಂಗಳೂರಲ್ಲಿ. ಯಾವ ಸೀಮೆಯ ರಾಜ? ದೇವಾಲಯಗಳನ್ನ ಒಡೆಯದೆ ಮಸೀದಿ ಮಾತ್ರ ನಿರ್ಮಾಣ ಆಗಿದ್ರೆ ಟಿಪ್ಪು ಒಬ್ರು ದೇಶ ಪ್ರೇಮಿ ಅಂತ ಒಪ್ಕೊಳ್ತಾ ಇದ್ರಾ? ಒಪ್ಕೊಳ್ಬಹುದಿತ್ತು. ಆದ್ರೆ ಸುಳ್ಳು ಅವರು ದೇಶ ವಿರೋಧಿ ಕೆಲಸ ಮಾಡಿದ್ರು ಅಂತ. ಓಕೆ, ನಿಮ್ಮ ವರ್ಷನ್ ಅರ್ಥ ಆಯ್ತು. ನಾಗೇಂದ್ರ ಸರ್ ಹತ್ರ ಹೋಗ್ತೀನಿ. ನಾಗೇಂದ್ರ ಸರ್, ನಿಮ್ಮ ವರ್ಷನ್ ಏನು? ಪದೇ ಪದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಟಿಪ್ಪು ಜಯಂತಿ ಮಾಡ್ತೀವಿ ಅಂತಾರೆ. ಒಂದು ಸಮುದಾಯದ ಓಲೈಕೆಗೋಸ್ಕರ ಇಂಥ ನಿರ್ಧಾರಗಳು ಕಾಂಗ್ರೆಸ್ ನಿಂದ ಆಗತ್ತೆ ಅಂತ ಅನ್ಸುತ್ತಾ, ಅಥವಾ ನಿಜಕ್ಕೂ ಟಿಪ್ಪು ಮೇಲೆ ಅಪಾರ ಪ್ರೀತಿ ಕಾಂಗ್ರೆಸ್ ನಾಯಕರಿಗೆ ಇರೋದ್ರಿಂದ ಜಯಂತಿಗಳ ಆಚರಣೆ ಮುನ್ನೆಲೆಗೆ ಬರುತ್ತಾ ಅಂತ ತಮ್ಮ ಅಭಿಪ್ರಾಯ ಏನು ಕಾಂಗ್ರೆಸ್ನ ನಿಲುವಿನ ಬಗ್ಗೆ? ನೋಡಿ, ಇವತ್ತು ಸಾದಿಕ್ ಪಾಷಾ ಅವರು ಹೇಳ್ತಾ ಇದ್ದಾರೆ, ನಮ್ಮ ಸಮುದಾಯದಲ್ಲಿ ಜಯಂತಿನೇ ಇಲ್ಲ, ಬರ್ತಡೇನೇ ಇಲ್ಲ ಅಂತ. ಒಂದು ಸಮುದಾಯನೇ ಎದ್ದು ಇದನ್ನ ಆಚರಣೆ ಮಾಡಲ್ಲ ಅಂದ್ರೆ ಸರ್ಕಾರಕ್ಕಿಂತ ಒಲವು ಯಾಕೆ? ಸರ್ಕಾರ ಏನು ಮಾಡ್ತಾ ಇದೆ ಇವತ್ತು? ರಾಜ್ಯದಲ್ಲಿ ಶ್ರೀಮಂತ ನಾಯಕ ಅಂತೇಳಿ ಸಮೀಕ್ಷೆಗಳ ಪ್ರಕಾರ ಶ್ರೀಮಂತ CM ಅಂತಂದರೆ ಸಿದ್ದರಾಮಯ್ಯ, ಶಾಸಕರಲ್ಲಿ ಶ್ರೀಮಂತ ಶಾಸಕರಿದ್ರೆ ಅದು DCM DK ಶಿವಕುಮಾರ್ ಅವರು ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇವರಿಬ್ಬರ ಕೈಯಲ್ಲಿ ರಾಜ್ಯದ ಜನ ಸಿಕ್ಕಾಕೊಂಡಿದ್ದಾರೆ. ಇವತ್ತೇನು ರಾಜ್ಯದ ಜನ 7 ಕೋಟಿ ಮ್ಯಾಂಡೇಟ್ರಿ ಕೊಟ್ಟು ಇವರಿಗೆ 138+2 ಬೈ ಎಲೆಕ್ಷನ್ 140 ಸೀಟ್ ಕೊಟ್ಟಿತ್ತು, ಇವರು ಅಭಿವೃದ್ಧಿ ಮಾಡಲಿ ಅಂತೇಳಿ. ಇವತ್ತು ಒಂದು ಸುವರ್ಣ ಅವಕಾಶ ಅವ್ರು ಸಿಕ್ಕಿದೆ. ಇವತ್ತು ಬೆಳಗಾವಿಯಲ್ಲಿ ಸದನದಲ್ಲಿ ಸೆಷನಲ್ಲಿ ಆಗಬೇಕಾಗಿತ್ತು, ಮುಖ್ಯವಾದ ಚರ್ಚೆಗಳಾಗಬೇಕಾಯಿತು. ಇವತ್ತು ಇವ್ರಿಗೆ ಮಾಡೋಕ್ಕೇನು ಅಭಿವೃದ್ಧಿ ಇಲ್ಲ, ಶೂನ್ಯ ಮಾಡಿದ್ದಾರೆ. ಯಾವುದೇ ತರ ಒಂದು ಕಾರ್ಯಗಳು ಮಾಡದೆ ಇವತ್ತು ಅಲ್ಲಿ ಒಂದು ಕಾಂಟ್ರವರ್ಸಿ ಮಾಡಿ ಡೈವರ್ಷನ್ ಮಾಡಬೇಕಾಗಿರೋ ಸ್ಥಿತಿ ಇದೆ. ಲಾಸ್ಟ್ ಟೈಮ್ ಅಧಿವೇಶನದಲ್ಲೂ ಕೂಡ ಇದೇ ತರ ಮಾಡಿದ್ರು. ಅಲ್ಲಿ CT ರವಿ ಅವ್ರದ್ದು ಮತ್ತು ಹೆಬ್ಬಾಳ್ಕರ್ದು ಒಂದು ಇಶ್ಯೂ ತಗೊಂಡು ಅದನ್ನು ಬೇರೆ ಥರ ತಗೊಂಡೋಗಿ ಒಂದು ಕೂಡ ಉಪಯೋಗ ಬೇಕಾಗಿರೋ ಚರ್ಚೆಗಳಾಗಲಿಲ್ಲ. ಇವತ್ತು ಅಲ್ಲಿ ರೈತರು ಬೀದಿಗೆ ಬಿದ್ದು ಉಪವಾಸದಿಂದ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಆದರೆ ಇವ್ರಿಗೆ ಅದ್ರ ಬಗ್ಗೆ ಒಂದೇ ಒಂದು ಕಿಂಚಿತ್ ಕರುಣೆ ಇಲ್ಲ ಅವರಿಗೆ. ರೈತರಿಂದ ಸರ್ಕಾರ ಇವತ್ತು ರೈತರು 35ರಿಂದ 40 ಸಾವಿರ ಕೋಟಿ ಸರ್ಕಾರಕ್ಕೆ ಆದಾಯ ಇದೆ. ಇವತ್ತು ಇವರು ಚಿಂತನೆಗಳು ನೋಡ್ತಾ ಇದ್ದಾರೆ, ಡೈವರ್ಷನ್ ಪಾಲಿಟಿಕ್ಸ್ ಮಾಡಿಬಿಟ್ಟು ಇಲ್ಲಿ ಜನನ ಒಂದು ಹಾಳು ಮಾಡ್ತಾ ಇದ್ದಾರೆ ಮತ್ತು ಅವ್ರು ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ, ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಬೇಕಾಗಿದ್ದು ಮುಖ್ಯವಾಗಿ ರೈತರ ಬೆಲೆ ಘೋಷಣೆ ಮಾಡಬೇಕಾಗಿತ್ತು. ತೊಗರಿ ಬೆಳೆ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು. ಇವತ್ತು ಕಾಳಜಿ ಬೇಕಿತ್ತು ಅಂತ ನಮ್ಮ ಪ್ರಶ್ನೆ. ಹೌದು, ಮೂಲ ಸೌಕರ್ಯಗಳಿದೆ. ಇವತ್ತು ಅಲ್ಲಿನ ಶಾಸಕರು ಅಲ್ಲಿನ ಏನು ಇವತ್ತು ವಿಜಯಾನಂದ ಕಾಶಪ್ಪನವ್ರ ಕಡೆಯಿಂದ ಲೆಟರ್ ಕೊಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ನಾವು ಕೂಡ ಆಗ್ರಹಿಸ್ತಿದ್ದೀವಿ ಸರ್. ಅಲ್ಲ, ಒಂದು ನಿಮಿಷ, ಆಚರಣೆ ತಾವು ಸ್ವಾಗತ ಮಾಡ್ಕೊಳ್ತೀರಾ? ಅಲ್ಲ, ಈಗ ಅನಗತ್ಯವಾದ ಈ ಸಮಯದಲ್ಲಿ ಬೇಕಾಗಿರೋ ಜ್ವಲಂತ ಸಮಸ್ಯೆಗಳ ಪರಿಹಾರ ಇವತ್ತು ವಿಜಯ ಕಾಶಪ್ಪನವರು ಇವತ್ತು ಮುಸ್ಲಿಂ ಸಮುದಾಯಕ್ಕೆ ಬೇಡವಾಗಿರೋದು ವಿಜಯ ಕಾಶಪ್ಪನವ್ರು ಬೇಕು ಅಂತಂದ್ರೆ ಇವತ್ತು ಅಲ್ಲಿ ಪರಿಹಾರ ಬೇಕಾಗಿರೋದು ಅಲ್ಲಿನ ಜ್ವಲಂತ ಸಮಸ್ಯೆಗಳಿಗೆ. ಕಾಂಗ್ರೆಸ್ ಸರ್ಕಾರ ವಿಷಯ ಡೈವರ್ಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸಮುದಾಯದ ವಿರೋಧ ಇದೆಯಲ್ಲ, ವಿಜಯ ಕಾಶಪ್ಪನವ್ರು ಏನು ಅವ್ರ ಸಮುದಾಯ ಇದಾರ, ಅವ್ರ ಕಡೆಯಿಂದ ಲೆಟರ್ ಕೊಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಉಣ್ಣಾರು ಚರ್ಚೆ ಆಗ್ಬಾರ್ದು, ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬಾರ್ದು, ರೈತರು ಸಾಯ್ಬೇಕು, ಜನರು ನಿತ್ಯ ಸಾಯ್ಬೇಕು. ವಾಪಸ್ ಬರ್ತೀನಿ, ಮಾತಾಡಿಸ್ತೀನಿ. ಮತ್ತೊಬ್ರು ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ಉಪನ್ಯಾಸಕರು ಆದಂತಹ ಶೈಲಜಾ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ, ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ, ಮೆಕ್ಕೆಜೋಳಕ್ಕೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡ್ತಿದ್ದಾರೆ. ಜನ ಮನೆ ಬಿಟ್ಟು ಆಚೆ ಬರೋದಕ್ಕೆ 100 ಸಲ ಯೋಚನೆ ಮಾಡಬೇಕು, ರಸ್ತೆ ಸರಿ ಇಲ್ಲ, ಕುಡಿಯೋಕ್ ನೀರು ಸಿಗ್ತಿಲ್ಲ. ಇಂಥ ಸಮಸ್ಯೆಗಳ ಮಧ್ಯದಲ್ಲಿ ಸರ್ಕಾರ ಟಿಪ್ಪು ಜಯಂತಿ ಮಾಡ್ತೀವಿ ಅನ್ನುವಂತ ನಿಲುವನ್ನ ತೆಗೆದುಕೊಂಡ್ರೆ ಸ್ವಾಗತ ಮಾಡ್ತೀರಾ? ತಮ್ಮ ಅಭಿಪ್ರಾಯ ಏನು? ಇದು ಓಕೆನಾ ಅಂತ ಈ ಮೇಡಮ್, ನಾನು ಇಲ್ಲಿ ಒಬ್ಬ ಇತಿಹಾಸದ ಪ್ರಾಧ್ಯಾಪಕರಾಗಿ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ ಚರ್ಚೆಯಲ್ಲಿ. ನಾನು ಏನನ್ನ ಓದಿದ್ದೀನಿ, ಟಿಪ್ಪು ಬಗ್ಗೆ ನಾನು ಇತಿಹಾಸವನ್ನ ಏನನ್ನ ಅಧ್ಯಯನ ಮಾಡಿದ್ದೀನಿ ಅದನ್ನ ಮಾತ್ರ ಮಂಡನೆ ಮಾಡಬಹುದು ನಾನು. ಸೊ ಅದನ್ನ ನಾನು ಕಾಂಟ್ರವರ್ಸಿ ಆಗಿ ಮಾಡಬಾರ್ದು ಅಂತ ಹೇಳಕ್ಕಲ್ಲ. ಯಾಕೆಂತಂದ್ರೆ ಒಂದು ಆಗಿನ ರಾಜಪ್ರಭುತ್ವದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳಿಗೂ ನಾವು ಪ್ರಜಾಪ್ರಭುತ್ವದಲ್ಲಿ ಕೂತು ನೋಡುವಂತಹ ಒಂದು ಏನು ನಿರ್ಧಾರಗಳಿಗೂ ಕಲ್ಪನೆಗಳಿಗೂ ವ್ಯತ್ಯಾಸಗಳು. ನಾವು ಮತ್ತು ಜನಸಾಮಾನ್ಯರು ನಿರೀಕ್ಷೆ ಏನ್ ಮಾಡ್ತಾ ಇರೋದು ಗೊತ್ತಾ?
ಟಿಪ್ಪು ಒಬ್ರು ಮತ ಅಂದ, ದೇಶ ವಿರೋಧಿ, ಹಿಂದೂ ದೇವಸ್ಥಾನಗಳನ್ನ ಕೆಡವಿ ಬರೀ ಮಸೀದಿಗಳನ್ನ ಕಟ್ಟೋದಕ್ಕೆ ಮಾತ್ರ ಆತ ಮುಂದಾದ, ಹಿಂದೂಗಳ ಮಾರಣ ಹೋಮಕ್ಕೆ ಸಾಕ್ಷಿಯಾದ ಟಿಪ್ಪು ಅನ್ನುವಂತಹ ವಿಚಾರಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರುತ್ತೆ. ಒಂದು ವರ್ಗ ಅದನ್ನ ಹೇಳ್ತಾ ಇದ್ರೆ ಮತ್ತೊಂದು ವರ್ಗ ಇಲ್ಲ ಇಲ್ಲ ಟಿಪ್ಪು ಬೇರೆ, ಈಗ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ರೀತಿಯಲ್ಲಿ ಹೋರಾಡಿದಂತ ವೀರ ಸೇನಾನಿ, ಹಂಗಾಗಿ ಟಿಪ್ಪು ಆರಾಧಕ, ದೇಶ ಪ್ರೇಮಿ, ಅವರ ಆಚರಣೆ ಬೇಕು ರಾಜ್ಯದಲ್ಲಿ ಅನ್ನುವಂತ ವಿಚಾರಗಳನ್ನ ಮತ್ತೆ ಕೆಲವರು ಮುನ್ನೆಲೆಗೆ ಬರ್ತಾರೆ. ಬಟ್ ಈಗಲೂ ಕೂಡ ಈ ವಿವಾದಗಳು ಹಿಂಗೆ ಜೀವಂತವಾಗಿರೋದಕ್ಕೆ ಕಾರಣ ಏನು, ಇತಿಹಾಸ ಏನು ಹೇಳುತ್ತೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಮೇಡಮ್. ಟಿಪ್ಪು ಏನು ಹೈದರಾಲಿಯಿಂದ ಅಧಿಕಾರವನ್ನ ವಹಿಸಿಕೊಂಡಾಗ ವಿಶಾಲವಾದಂತ ಸಾಮ್ರಾಜ್ಯವನ್ನ ಹೈದರಾಲಿ ಬಿಟ್ಟು ಹೋಗಿದ್ರು, ಆದ್ರೆ ಅನೇಕ ಶತ್ರುಗಳು ಅನೇಕ ಸಮಸ್ಯೆಗಳನ್ನ ಬಿಟ್ಟು ಹೋಗಿದ್ರು. ಸೊ ಟಿಪ್ಪುದು ಕಾನ್ಸೆಪ್ಟ್ ಏನಿತ್ತು ಅಂತಂದ್ರೆ ಬ್ರಿಟಿಷರೊಂದಿಗೆ ಅವರು ಎಂದೂ ರಾಜ್ಯವನ್ನ ಮಾಡ್ಕೊಳ್ಳಿಲ್ಲ, ಹೋರಾಟವನ್ನೇ ಮಾಡಿದ್ರು ಬ್ರಿಟಿಷರೊಂದಿಗೆ. ಅವರು ನಿಜಾಮರ ತರ ಅಥವಾ ಮರಾಠರ ತರ ಒಪ್ಪಂದಗಳನ್ನ ಮಾಡ್ಕೋಬಹುದಿತ್ತು ಟಿಪ್ಪು, ಆದ್ರೆ ಅವರು ಮಾಡ್ಕೊಳ್ಳಿಲ್ಲ. ಕಟ್ಟ ಕಡೆಗೆ ಅವ್ರು ಏನು ಪಿಂಚಣಿಯನ್ನ ತೆಗೆದುಕೊಂಡು ಒಬ್ಬ ಸಾಮಾನ್ಯ ನವಾಬನಂತೆ ನೀನು ಜೀವನವನ್ನ ಮಾಡುವಂತ ಕೂಡ ಅವರು ಒಪ್ಪಂದಗಳನ್ನ ಮಾಡುವಂತ ಸಂದರ್ಭದಲ್ಲಿ ಟಿಪ್ಪು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾನು ಒಬ್ಬ ಪಿಂಚಣಿಯನ್ನ ತೆಗೆದುಕೊಂಡು ಅವರ ಅಡಿಯಲ್ಲಿ ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ಹೇಳಿ ಅವರು ಆ ರಣರಂಗದಲ್ಲಿ ಹೋರಾಟವನ್ನ ಮಾಡಿ ಅವರು ಮರಣವನ್ನ ಹೊಂದಿದ್ರು. ಅವರು ಏನು ಎರಡನೆಯ ಆಂಗ್ಲೋ ಮೈಸೂರು ಯುದ್ಧ ನಡೆದಂತ ಸಂದರ್ಭದಲ್ಲಿ ಅವರು ಹೋರಾಟದಲ್ಲಿ ನಿರಂತರದಾಗ ತಂದೆಯ ಸಾವಿನ ಸುದ್ದಿ ಸಿಕ್ತು, ಅವರು ಬಂದ್ರು. ಆವಾಗ ಅವರು ರಾಜತಾಂತ್ರಿಕ ಒಂದು ನೆಲೆಯನ್ನ ಇದು ಮಾಡಿ ಆವಾಗ ತಾನೇ ಅಧಿಕಾರವನ್ನ ತೆಗೆದುಕೊಂಡಂತಹ ಟಿಪ್ಪು ಆಗ ಏನು ಮಂಗಳೂರು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಆ ಮಂಗಳೂರು ಒಪ್ಪಂದ ಆದ ಮೇಲೆ ಮತ್ತೆ ಮಂಗಳೂರು ಒಪ್ಪಂದ ಉಲ್ಲಂಘನೆ ಆಯ್ತು ಅಂದ್ರೆ ಯಾವಾಗಲೂ ಬ್ರಿಟಿಷರು ಟಿಪ್ಪುವಿನ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ರು. ಯಾಕೆಂದ್ರೆ ಅವರು ಟಿಪ್ಪು ಯಾವಾಗ ನಿಜಾಮರನ್ನ ಮತ್ತು ಮರಾಠರೊಂದಿಗೆ ಸ್ನೇಹ ಸಂಬಂಧವನ್ನ ಮಾಡ್ಕೋಬೇಕು ಅಂತ ಹೋಗುವಂತ ಸಂದರ್ಭದಲ್ಲಿ ಅದನ್ನ ಆ ಯೋಜನೆಗಳನ್ನ ವಿಫಲಗೊಳಿಸ್ತಾ ಇದ್ರು. ಸೊ ಇವರ ಒಡೆದು ಆಳುವ ನೀತಿಯಿಂದ ಟಿಪ್ಪು ವಿಚಲಿತಲಾಗ್ಲಿಲ್ಲ, ದೃಢ ನಿರ್ಧಾರವನ್ನೇ ತೆಗೆದುಕೊಂಡ. ಓಕೆ ಇರಬಹುದು, ಆಗಿನ ರಾಜಪ್ರಭುತ್ವದ ಕಾಲಘಟ್ಟದಲ್ಲಿ ಟಿಪ್ಪು ಏನು ಹಿಂದೂ ದೇವಾಲಯಗಳಿಗೂ ದಾನದತ್ತಿಗಳನ್ನ ಕೊಟ್ಟಿದ್ದಾರೆ.